ಇವತ್ತು ನಾವು ಸೈನ್ಯವನ್ನ ಕಾಪಾಡುವಂತಹ ದಂಡಿನ ಮಾರಿಯಮ್ಮ ದೇವಾಲಯದಲ್ಲಿದ್ದೀವಿ. ಈ ದೇವಿಯನ್ನ ಸೈನ್ಯ ದೇವತೆ, ಯೋಧ ದೇವತೆ, ಯುದ್ಧ ದೇವತೆ ಅಂತೆಲ್ಲ ಹೆಸರಿಂದ ಕರೀತಾರೆ. ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವ ಇಷ್ಟ ದೇವಿಯಾಗಿ ದಂಡಿನ ಮಾರಿಯಮ್ಮ ಮಡಿಕೇರಿಯಲ್ಲಿ ನೆಲೆ ನಿಂತಿದ್ದಾರೆ. ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಇಲ್ಲಿ ಬಂದು ನಿಂಬೆ ಹಣ್ಣಿನ ಆರತಿ ಮಾಡೋದ್ರಿಂದ ಬೇಗ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿಯ ಭಕ್ತರಲ್ಲಿದೆ. ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯ ದಸರಾ ಉತ್ಸವ ಸಮಿತಿ ನಾವು 95ನೇ ವರ್ಷದ ಅದ್ದೂರಿಯ ದಸರಾ ಉತ್ಸವವನ್ನು ಮಾಡುತ್ತಿದ್ದೇವೆ. ಮತ್ತು ಈ ವರ್ಷ ಅಲ್ಲ, ಸತತ 5-6 ವರ್ಷದಿಂದ ನಮ್ಮ ಇದರಲ್ಲಿ ದೇವಾಲಯದಲ್ಲಿ ದಸರಾ ಉತ್ಸವದ ಪ್ರಯುಕ್ತ ದೇವಿಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ, ವಿವಿಧ ರೀತಿಯ ಅಲಂಕಾರ, ವಿಳ್ಯದೆಲ್ಲ ಅಲಂಕಾರ ಎಲ್ಲ ಒಂದೊಂದು ಅಲಂಕಾರ ವಿಭಿನ್ನವಾಗಿ ಮಾಡಿ ಆ ದೇವಿಯ 10 ದಿವಸದಲ್ಲಿ ಏನೇನು ಅಲಂಕಾರ ಮಾಡಲಿಕ್ಕಾಗತ್ತೆ ಒಂದೊಂದು ದಿವಸ ಎಲ್ಲ ಇದು ಮಾಡಿಕೊಂಡು ಆಯ್ಕೆ ಮಾಡಿ ಆ ಒಂದೊಂದು ದಿವಸದಲ್ಲಿ ಒಂದೊಂದು ಅಲಂಕಾರ, ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಈ ಹಿಂದಿನ ಅಲಂಕಾರದಲ್ಲಿ ಗುಲಾಬಿ ಅಲಂಕಾರ ಈ ದಿನಕ್ಕೆ ಹೊರತುಪಡಿಸಿ ನಾವು ಗುಲಾಬಿ ಅಲಂಕಾರ ಅಂತ ಇದು ಮಾಡ್ಕೊಂಡಿದ್ದೇವೆ. ಹಾಗೆ ನಾಳೆಯೂ ಇರುತ್ತೆ. ಆಗ 10 ದಿವಸದ ಅಲಂಕಾರ ವಿವಿಧ ರೀತಿಯಲ್ಲಿ ಇರುತ್ತದೆ. ಅದನ್ನು ನಾವು ನಮ್ಮ ಪೂಜಾರಿಗಳು ಮತ್ತು ನಮ್ಮ ಸಮಿತಿಯ ಸದಸ್ಯರುಗಳು ಎಲ್ಲ ಸೇರಿಬಿಟ್ಟು ಹಾಗೂ ತಮಿಳುನಾಡಿನಿಂದ ಕೃಷ್ಣಗಿರಿಯಿಂದ ಒಂದು ಟೀಮ್ ಅವರು ಹೂವಿನ ಅಲಂಕಾರಕ್ಕೆ ಅಂತ ನಾವು ಬೇರೆ ಕರೆಸಿಬಿಟ್ಟು ನಾವು ಅಲಂಕಾರವನ್ನು ಇದು ಮಾಡ್ತಾ ಇದ್ದೇವೆ. ಈಗ ನಾವು ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪದ ಹತ್ರ ಇದ್ದೀವಿ. ಬನ್ನಿ ಇಲ್ಲಿ ಹೇಗೆ ಕೆಲಸಗಳು ಮಾಡ್ತಾ ಇದ್ದಾರೆ, ಎಷ್ಟು ಭರದಿಂದ ಕೆಲಸಗಳನ್ನ ಸಾಕ್ತಾ ಇದೆ. ಇನ್ನೇನು ಕೆಲವೇ ದಿನ ಬಂತು ಅಕ್ಟೋಬರ್ 2ಕ್ಕೆ ನಮ್ಮ ದಶಮಂಟಪಗಳ ಮೆರವಣಿಗೆ. ಸೊ ದಂಡಿನ ಮಾರಿಯಮ್ಮ ದೇವಾಲಯದವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ. ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪದವರಂತೂ ಎಷ್ಟು ಬ್ಯುಸಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಕೈಗೆ ಸಿಗ್ತಿಲ್ಲ ಮಾತಾಡ್ಸಕ್ಕೆ. ಆದ್ರೂ ಸಹ ಕಷ್ಟಪಟ್ಟು ಇವ್ರನ್ನೆಲ್ಲ ನಿಲ್ಸ್ಕೊಂಡಿದೀವಿ ಇವಾಗ ಮಾತಾಡ್ಸಕ್ಕೆ. ಸರ್, ಬೆಳಗಿನ ಉಪಹಾರ ಎಲ್ಲ ಆಯ್ತಾ? ಆಗಿದೆ ಮೇಡಮ್. ಈಗ ನಾವು ದೇವಿಯ ತಲೆಗೆ ಪೂಜೆ ನಡೆಯಲಿದೆ, ಹಾಗೆಲ್ಲ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೇವೆ. ಸೊ ಎಲ್ಲರೂ ಕೂಡ ಅಲ್ಲಿ ಪೂಜೆ, ಇಲ್ಲಿ ಮಂಟಪ ಎಲ್ಲ ಬ್ಯುಸಿಲಿ. ಇವಾಗ ನಾವು 4 ಪ್ರಶ್ನೆಗಳನ್ನ ಕೇಳ್ತೀವಿ ಸರ್. ಕಳೆದ ವರ್ಷದ ದಸರಾ ಮಂಟಪಕ್ಕೂ ಈ ವರ್ಷದ ದಸರಾ ಮಂಟಪಕ್ಕೂ ಏನು ಡಿಫ್ರೆನ್ಸ್ ಇದೆ, ಏನು ಹೊಸತನ ಇದೆ? ಕಳೆದ ಬಾರಿ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ 94ನೇ ವರ್ಷದ ದಸರಾ ಉತ್ಸವ ಮಂಟಪವನ್ನು ನಾವು ಹೊರಡಿಸಿದ್ವಿ. ಆಗ ತುಂಬ ಸರಳ ರೀತಿಯಲ್ಲಿ ನಾವು ಮಂಟಪವನ್ನು ಹೊರತಂದಿದ್ವಿ. ಆದರೆ ನಾವು ತೃತೀಯ ಬಹುಮಾನಕ್ಕೆ ಭಾಜನರಾಗಿದ್ವಿ. ಈ ಬಾರಿ ನಾವು ಶತಮಾನೋತ್ಸವದ ಹಾದಿಯಲ್ಲಿದ್ದೀವಿ. 95ನೇ ವರ್ಷದ ದಸರಾ ಉತ್ಸವವನ್ನು ನಾವು ಈ ಬಾರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಈ ಬಾರಿ ನಾವು ಬಹುಮಾನ ಹೊಡಿಲೇಬೇಕು ಅನ್ನುವ ಒಂದು ಪಣ ತೊಟ್ಟು ಒಟ್ಟು 150 ಸದಸ್ಯರು ಈ ಬಾರಿ ನಾವು ಬಹುಮಾನದೊಂದಿಗೆ ನಾವು ಬರಲೇಬೇಕು ಅಂತ ಹೇಳಿಬಿಟ್ಟು ಈ ಬಾರಿ ಪಣ ತೊಟ್ಟಿವಿ. ಹಾಗೆ ಈ ಬಾರಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ನಾವು ಯಾವ ಕಥಾ ಸಾರಾಂಶವನ್ನ ಇಟ್ಕೊಂಡು ಈ ವರ್ಷ ಪ್ರದರ್ಶನವನ್ನ ಮಾಡ್ತಿದ್ದೀರಾ ಸರ್? ಈ ಬಾರಿ ಶಿವಪುರಾಣದ ಅಂಧಕಾಸುರನ ವಧೆ ಎಂಬ ಕಥಾ ಸಾರಾಂಶವನ್ನು ನಮ್ಮ ಮಂಟಪದಲ್ಲಿ ಅಳವಡಿಸಲಿದ್ದೇವೆ. ಶಿವ ಹೇಗೆ ಅಂಧಕಾಸುರನ ಸಂಹಾರ ಮಾಡಿದ ಎನ್ನುವ ಒಂದು ಕಥಾ ಸಾರಾಂಶವನ್ನು ತುಂಬ ವಿಭಿನ್ನ ರೀತಿಯಲ್ಲಿ, ತುಂಬ ಅಚ್ಚುಕಟ್ಟಾಗಿ, ಒಂದು ನೀಟಾಗಿ ಜನರ ಆಕರ್ಷಣೆಯೊಂದಿಗೆ ಬಹುಮಾನ ಪಡಿಬೇಕು ಅಂತ ಹೇಳಿಬಿಟ್ಟು ಈ ಬಾರಿ ಸಜ್ಜಾಗಿದ್ದೀವಿ. ಸರ್, 95ನೇ ವರ್ಷದ ಮಂಟಪ ಅಲ್ವಾ? ಇಷ್ಟು ವರ್ಷ ಮಾಡಿದ ಮಂಟಪದ್ರಲ್ಲಿ ಜನಗಳು ಮಾತಾಡೋ ಮಂಟಪ ಅಂದರೆ ಯಾವುದು ಸರ್ ನೀವು ಮಾಡಿದ್ರಲ್ಲಿ? ನಾವು ನಮ್ಮ 75ನೇ ವರ್ಷ ನರಸಿಂಹ. ನೀವು ಯಾವ ಮಂಟಪದವ್ರನ್ನ ಬೇಕಿರೋ ಕೇಳ್ಬೋದು, ಮಡಿಕೇರಿಯಲ್ಲಿ ಯಾವ ಜನರನ್ನ ಬೇಕಿರೋ ಕೇಳ್ಬೋದು. ನರಸಿಂಹ ಅಂತ ಹೇಳಿದರೆ ಅದು ಒಂದೇ ಮಾತು, ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯ. ಆ ವರ್ಷ ನಾವು ಪ್ರಥಮ ಬಹುಮಾನ ಪಡೆದಿದ್ವಿ. ನರಸಿಂಹ ನಮ್ಮ ಟೆಂಪಲಿಗೆ ಹೇಗೆ ಅಂತ ಹೇಳಿದರೆ, ಸುಮಾರು ವರ್ಷ ಪ್ರೈಸ್ ಇಲ್ಲದಾಗ ನಾವು ನರಸಿಂಹ ಮಾಡಿದ ತಕ್ಷಣ ನಮಗೆ ಫಸ್ಟ್ ಪ್ರೈಸ್ ಬರ್ತದೆ. ಆ ನರಸಿಂಹ ಸ್ಟೋರಿಗೂ ದಂಡಿನ ಮಾರಿಯಮ್ಮ ದೇವಾಲಯದ ಆ ಬಾಂಡಿಂಗೇ ಬೇರೆ ಇದೆ. ಸೊ ನಾವು ಆ ನರಸಿಂಹ ಅಂತ ಹೇಳಿದರೆ ದಂಡಿನ ಮಾರಿಯಮ್ಮ, ಅದರ ಹೆಸರು ಯಾರು ಇನ್ನು ಅದನ್ನ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಸರ್, ಎಷ್ಟು ತಿಂಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ? ಹಾಗೇನೆ ನಿಮ್ಮ ಟೀಮ್ ಸಪೋರ್ಟ್ ಹೇಗಿದೆ? ಒಟ್ಟು 3-3.5 ತಿಂಗಳಿಂದ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸಗಳು ಪ್ರಾರಂಭ ಆಗಿ ಒಟ್ಟು 3 ತಿಂಗಳಾಗಿದೆ.
ಟೀಮ್ ಸಪೋರ್ಟ್ ತುಂಬ ಚೆನ್ನಾಗಿದೆ, ಸೀನಿಯರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಈ ಮಳೆಯಿಂದಾಗಿ ಕೆಲವೊಂದು ಕಾಮಗಾರಿಗಳು ತುಂಬ ಸ್ವಲ್ಪ ಡಿಲೇ ಆಗ್ತಾ ಇದೆ. ಮಳೆ ಒಂದು ಇರಲಿಲ್ಲ ಅಂತ ಹೇಳಿದರೆ ನಮ್ಮದು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸರ್, ಒಂದು ವರ್ಡಲ್ಲಿ ನಿಮ್ಮ ಟೀಮ್ ಬಗ್ಗೆ ನೀವು ಹೇಳಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ? ನಮ್ಮದು ಒಂದೇ ಒಂದು ಸೋರ್ಸ್ ಅಂತ ಹೇಳಿದರೆ ನಮ್ಮ ಅಮ್ಮ ದಂಡಿನ ಮಾರಿಯಮ್ಮ. ಅವರ ಮೇಲೆ ಭಾರ ಹಾಕಿ ನಾವು ಮಾಡುವಂಥ ಕೆಲಸಗಳು 100% ಈ ವರ್ಷವೂ ಕೂಡ ನಾವು 100% ಎಫರ್ಟ್ ಆ ಅಮ್ಮನಿಗೋಸ್ಕರ ಹಾಕಿದ್ದೀವಿ. ಅಮ್ಮ ನಮಗೇನು ಫಲ ಕೊಡಬೇಕು ಕೊಟ್ಟೇ ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ ಮಡಿಕೇರಿ ದಸರಾದಲ್ಲೇ, ಮಡಿಕೇರಿ ಐತಿಹಾಸಿಕ ದಸರಾ ಹಿನ್ನೆಲೆಯಲ್ಲೇ ಅತಿ ಹೆಚ್ಚು ಬಹುಮಾನ ಪಡೆದ ಮಂಟಪ ಅಂತ ಹೇಳಿದರೆ ಅದು ಶ್ರೀ ದಂಡಿನ ಮಾರಿಯಮ್ಮ. ಒಟ್ಟು 21 ಬಾರಿ ಪ್ರಥಮ ಬಹುಮಾನ ಪಡೆದಿದ್ದೀವಿ, 18 ಬಾರಿ ದ್ವಿತೀಯ ಬಹುಮಾನ, 11 ಬಾರಿ ತೃತೀಯ ಬಹುಮಾನ ಪಡೆದಿದ್ದೀವಿ. ಎಲ್ಲ ಕೇಳ್ಬೋದು ಈ ಬಹುಮಾನದ ಸೀಕ್ರೆಟ್ಸ್ ಏನಿರ್ಬೋದು, ಈ ಎಷ್ಟು ಬಹುಮಾನ ಪಡೆಯೋದಕ್ಕೆ ಅಂದರೆ ನಮ್ಮ ಒಂದೇ ಸೋರ್ಸು ನಮ್ಮ ಅಮ್ಮ. ಅಮ್ಮನಿಗೆ ಏನು ಎಫರ್ಟ್ಸ್ ಹಾಕಬೇಕು, ನಮ್ಮ ಎಲ್ಲರ 100% ಎಫರ್ಟ್ಸ್ ಅಮ್ಮನಿಗೋಸ್ಕರ ಹಾಕ್ತೀವಿ. ಅಮ್ಮ ನಮಗೆ ಕೊಡೋ ಫಲ ಕೊಟ್ಟೇ ಕೊಡ್ತಾರೆ. ಈ ಬಾರಿ ಕೂಡ ನಾವು ಬಹುಮಾನದೊಂದಿಗೆ ಬಂದೇ ಬರ್ತೀವಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. 95ನೇ ವರ್ಷದ್ದು ಮಂಟಪದಲ್ಲಿ ಪ್ರೈಸನ್ನು ಹೊಡಿತೀವಿ ಅಂತ ಹೇಳಿ ದಂಡಿನ ಮಾರಿಯಮ್ಮ ಟೀಮ್ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾವು ಕಾದು ನೋಡೋಣ. ಆಲ್ ದಿ ಬೆಸ್ಟ್ ಸರ್, ನಿಮಗೆ ನಿಮ್ಮ ಟೀಮಿಗೆ.